7ನೇ ಅಧ್ಯಾಯದ 8ನೇ ಶ್ಲೋಕ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ದೃಶೋ. ರಸಃ ಅಹಂ ಅಪ್ಸು ಕೌಂತೇಯ ಪ್ರಭಾ ಅಸ್ಮಿ ಶಶಿಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ದೃಶು. ಮುಂದೆ ವಿಭೂತಿ ಯೋಗವನ್ನ ಶ್ರೀಕೃಷ್ಣ ಪರಮಾತ್ಮ ನಿರೂಪಣೆ ಮಾಡೋನಿದ್ದಾನೆ. 10ನೇ ಅಧ್ಯಾಯ ವಿಭೂತಿ ಯೋಗ, ವಿಭೂತಿ ಅಧ್ಯಾಯ ಅಂತ. ಭಗವಂತನ ವಿಶೇಷವಾದ ವಿಭೂತಿಗಳು ಎಲ್ಲೆಲ್ಲಿ ನೆಲೆಸಿದೆ ಎನ್ನುವುದನ್ನ ಮುಂದೆ ನಿರೂಪಣೆ ಮಾಡ್ತಾ ಹೋಗ್ತಾನೆ. ಇಲ್ಲಿ 7, 8ರಲ್ಲೂ ಕೆಲವು ವಿಭೂತಿಗಳನ್ನ ಭಗವಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ವಿಶಿಷ್ಟವಾದ ಶಕ್ತಿ, ಒಂದು ಸಾಮರ್ಥ್ಯ, ಒಂದು ಸಾರ ಅಂತ ಇರುತ್ತೆ. ಆ ವಿಶಿಷ್ಟವಾದ ಶಕ್ತಿ, ಸಾಮರ್ಥ್ಯ ಅಂತೇನಿದೆ, ಅದೇ ಭಗವಂತನ ಒಂದು ದಿವ್ಯವಾದ ಸನ್ನಿಧಾನ. ಭಗವಂತನ ದಿವ್ಯವಾದ ಸನ್ನಿಧಾನವೇ ಪ್ರತಿಯೊಂದು ವಸ್ತುಗಳ ಒಂದು ಶಕ್ತಿ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಇದನ್ನೇ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಶೇಷತಃ ಅಂತ ಮೊದಲಿಗೆ ಶ್ರೀಕೃಷ್ಣ ಪರಮಾತ್ಮ ಪ್ರತಿಜ್ಞೆಯನ್ನು ಮಾಡಿದ್ದು. ವಿಜ್ಞಾನ ಸಹಿತವಾಗಿರ್ತಕ್ಕಂಥ ಜ್ಞಾನವನ್ನು ನಾನು ನಿನಗೆ ಹೇಳ್ತೇನೆ ಅಂತ. ಅಲ್ಲಿಗೆ ಏನದು ವಿಜ್ಞಾನ, ಏನದು ಜ್ಞಾನ, ಮತ್ತು ಜ್ಞಾನವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಭಗವಂತ ಅಂತ ಹೇಳಿದ್ರೆ ಅವನು ಸರ್ವತ್ರ ವ್ಯಾಪ್ತವಾದವನು, ಎಲ್ಲಾ ಕಡೆ ಇದ್ದಾನೆ ಭಗವಂತ. ಮೈ ಸರ್ವ ಮಿದಂ ಪ್ರೋತಂ ಸೂತ್ರೇ ಮಣಿಗಣಾಹ ಇವ ಅಂತ ಹಿಂದೆ ಹೇಳಿದ್ದಾನೆ. ಭಗವಂತನನ್ನ ಅವಲಂಬಿಸಿಕೊಂಡೇ ಎಲ್ಲವೂ ಇದೆ. ಹೇಗೆ ಒಂದು ದಾರ ಇಲ್ಲದೇನೆ ಒಂದು ಸರ ಒಂದು ಮಾಲೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಸುಂದರವಾದ ಮುತ್ತಿನ ಮಾಲೆಯಾದರೂ ಕೂಡ ಆ ಮುತ್ತಿನ ಮಾಲೆಗೆ ಸೌಂದರ್ಯ ಬರಬೇಕು ಅಂತ ಆದ್ರೆ ಆ ಎಲ್ಲಾ ಮುತ್ತುಗಳನ್ನ ಹಿಡಿದಿಡತಕ್ಕಂತ ಒಂದು ಧಾರಕ ಶಕ್ತಿ ಸೂತ್ರ ಹೇಗೆ ಪ್ರಧಾನವೋ ಹಾಗೆ ಇಡೀ ಜಗತ್ತಿನ ಧಾರಣಾ ಶಕ್ತಿಯಾಗಿರ್ತಕ್ಕಂಥ ಭಗವಂತ, ಅವನನ್ನ ಆಶ್ರಯಿಸಿಕೊಂಡು ಇಡೀ ಒಂದು ನಮ್ಮ ಜಗತ್ತಿದೆ ಅನ್ನೋದನ್ನ ಹಿಂದೆ ಹೇಳಿದ್ದು. ಅದು ಯಾವ ಯಾವ ವಸ್ತುಗಳಲ್ಲಿ ಹೇಗೆ ಭಗವಂತನ ಒಂದು ವಿಶೇಷವಾದ ಸನ್ನಿಧಾನ ಇದೆ, ಒಂದು ಭಗವಂತನ ವಿಭೂತಿ ಇದೆ, ವಿಶಿಷ್ಟವಾದ ಶಕ್ತಿ ಇದೆ ಅನ್ನೋದನ್ನ ಹೇಳ್ತಿದ್ದಾನೆ. ರಸೋಹಮಪ್ಸು ಕೌಂತೇಯ. ಕೌಂತೇಯ ಅಂತ ಹೇಳಿದ್ರೆ ಕುಂತಿ ಪುತ್ರನೇ ಅಂತ ಅರ್ಥ. ಅಂದ್ರೆ ಎಳೆ ತತ್ವಜ್ಞಾನಿ ಅಂತ ಅರ್ಥ. ಅರ್ಜುನ ಕುಂತಿಯ ಮಗ. ಕುಂತಿ ಭಗವಂತನ ಪರಮ ಭಕ್ತಳು. ಭಗವಂತನ ಭಕ್ತರು ಏನ್ ತಿಳಿದಿರಬೇಕು ಆ ವಿಚಾರವನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾನೆ. ರಸಂ ಅಹಂ ಅಪ್ಸು. ಅಪ್ಸು ಅಂದ್ರೆ ನೀರಿನಲ್ಲಿ ಅಂತ ಅರ್ಥ. ಅಪಾಂ ಅಪ್ಸು ಸಪ್ತಮಿ ಭಕ್ತಿ ಬಹುವಚನ. ನೀರು, ಬಾವಿ ನೀರಿರಲಿ, ಕೆರೆ ನೀರಿರಲಿ, ಸರೋವರದ ನೀರು, ಸಮುದ್ರದ ನೀರು, ಅಥವಾ ನಾವು ತಿನ್ನುವಂತ ಆಹಾರ ಪದಾರ್ಥಗಳಲ್ಲಿ ಇರತಕ್ಕಂಥ ನೀರಿನ ಅಂಶ ಅಲ್ವಾ. ಹಣ್ಣಿನಲ್ಲಿ ಒಂದು ರೀತಿಯಾಗಿರತಕ್ಕಂಥ ನೀರಿನ ಅಂಶ, ತರಕಾರಿಯಲ್ಲಿ ಒಂದು ರೀತಿಯಾಗಿರತಕ್ಕಂಥ ನೀರಿನ ಅಂಶ, ಸೊಪ್ಪು ಇತ್ಯಾದಿಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ನೀರಿನ ಅಂಶ. ಅಂತೂ ನೀರು ಅನ್ನೋದು ಮುಖ್ಯವಾಗಿ ಅದೊಂದು ಜಲ. ಒಂದೊಂದು ನೀರಿನಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ರಸ ಇರುತ್ತೆ. ನಮ್ಮ ಮನೆ ಬಾವಿಯ ನೀರು ಒಂಥರ ಇದ್ರೆ ಬೋರ್ ನೀರಿನ ಒಂಥರ ಇರುತ್ತೆ. ಕಾವೇರಿ ನೀರು ಒಂಥರ ಇದ್ರೆ ಗಂಗಾ ನೀರು ಮತ್ತೊಂದು ರೀತಿಯಲ್ಲಿ ಇರುತ್ತೆ. ಸಮುದ್ರದ ನೀರು ಒಂಥರ ಇದ್ರೆ ಸರೋವರದ ನೀರು ಮತ್ತೊಂದು ರೀತಿಯಲ್ಲಿ ಇರುತ್ತೆ. ಮಾವಿನ ಹಣ್ಣಿನ ನೀರು ಅದರ ರಸ ಒಂಥರ ಇದ್ರೆ ಸೇಬು ಹಣ್ಣಿನ ರಸ ಮತ್ತೊಂದು ರೀತಿಯಲ್ಲಿ ಇರುತ್ತೆ. ಯಾವುದೋ ಒಂದು ದಂಟಿನ ಸೊಪ್ಪಿನ ರಸ ಒಂಥರದಲ್ಲಿದ್ರೆ ಇನ್ನೊಂದು ಯಾವುದೋ ಮೆಂತ್ಯ ಸೊಪ್ಪಿನ ರಸ ಮತ್ತೊಂದು ರೀತಿಯಲ್ಲಿ ಇರುತ್ತೆ. ಅಂದ್ರೆ ಪ್ರತಿಯೊಂದು ನೀರು ಇರತಕ್ಕಂತಹ ವಸ್ತುಗಳು, ಆ ಪ್ರದೇಶಗಳು ಅಂತ ಏನಿದ್ದಾವೋ ಅಲ್ಲೆಲ್ಲ ಒಂದೊಂದು ರೀತಿಯಾಗಿರತಕ್ಕಂಥ ರಸ ಇದೆ. ಒಂದು ನಿರ್ಮಲವಾದ ಒಂದು ರಸ, ಮಧುರವಾದ ರಸ, ಕೆಲವು ಕಡೆ ಉಪ್ಪು, ಕೆಲವು ಕಡೆ ಒಗರು, ಕೆಲವು ಕಡೆ ಹುಳಿ, ಕೆಲವು ಕಡೆ ಖಾರ, ಹೀಗೆಲ್ಲ ಆ ನೀರುಗಳಲ್ಲಿ ಆ ಒಂದು ರಸ ಅಂತಿದೆ. ನಮಗೆ ರಸನೇಂದ್ರಿಯ ಇರೋದೇ ರಸವನ್ನ ಸವಿಲಿಕ್ಕೋಸ್ಕರವಾಗಿ. ಅಂದ್ರೆ ಆ ನೀರಿನಲ್ಲಿ, ಜಲದಲ್ಲಿ ಒಂದು ರಸ ಏನಿದೆ, ಉಪ್ಪು, ಹುಳಿ, ಖಾರ, ಮಧುರ ಇತ್ಯಾದಿ ರಸಗಳು, ಆ ರಸದ ರೂಪದಲ್ಲಿ ನಾನಿದ್ದೇನೆ. ಅಪ್ಸು ಅಹಂ ರಸಮಸ್ಮಿ. ನೀರಿನಲ್ಲಿ ನಾನು ರಸದ ರೂಪದಿಂದ ಇದ್ದೇನೆ ಅಂತ ಅರ್ಥ. ಅಂದ್ರೆ ನೀರಿನ ಸಾರವೇ ರಸ. ನೀರಿನ ಸಾರ ಅಂತ ಹೇಳ್ತೀವಿ, ನೀರಿನ ಸಾರವೇ ಅದರ ರಸ. ಅಂದ್ರೆ ಭಗವಂತ ಆ ನೀರಿನ ಒಳಗಡೆ ಸಾರ ರೂಪದಲ್ಲಿ ಇದ್ದವನಾಗಿ ನೀರಿನಲ್ಲಿದ್ದು ರಸದ ಸವಿ, ಆ ರಸದ ಸವಿಯನ್ನ ಸಾರವನ್ನ ಸ್ವೀಕಾರ ಮಾಡೋನು ಭಗವಂತ. ಅಷ್ಟು ಮಾತ್ರ ಅಲ್ಲ, ನಮಗೆ ಆ ಸಾರವನ್ನು ಕೊಡುವವನು ಭಗವಂತ. ಅದರಿಂದ ಭಗವಂತನಿಗೆ ರಸ ಎಂಬುದಾಗಿ ಒಂದು ಹೆಸರು. ಯಾಕೆ ನೀರಿನಲ್ಲಿ ರಸ ಎಂಬ ಹೆಸರಿನಿಂದ ಇದ್ದು ನೀರಿಗೆ ಯೋಗ್ಯವಾದಂತ ರಸವನ್ನ ಅವನು ಕೊಡ್ತಾನೆ. ಎಲ್ಲಿ ಸಿಹಿ ರಸ ಇರಬೇಕು, ಎಲ್ಲಿ ಉಪ್ಪಿನ ರಸ ಇರಬೇಕು ಇತ್ಯಾದಿ ರಸಗಳನ್ನ ಭಗವಂತ ನಮಗೆ ಕೊಡ್ತಾನೆ. ನೋಡಿ, ಮೊದಲಿಗೆ ಹೇಳುವಂಥದ್ದು ಇಲ್ಲಿ ವಿಭೂತಿಗಳನ್ನು ಹೇಳ್ತಾ ಹೋಗ್ಬೇಕಾದ್ರೆ
ವಿಭೂತಿಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಗೆ ನೀರಿನಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ನಮ್ಮ ಜೀವನ, ನಮ್ಮ ಪ್ರತಿನಿತ್ಯದ ಜೀವನ ಶುರುವಾಗೋದೇ ನೀರಿನಿಂದ ಅಲ್ವಾ? ನೀರಿಂದ ಏನೂ ಇಲ್ಲ. ಮೊದಲು ಎದ್ದ ತಕ್ಷಣ ಮುಖ ತೊಳಿಬೇಕು, ಸ್ನಾನ ಮಾಡಬೇಕು, ಆಮೇಲೆ ಮುಂದಿಂದೆಲ್ಲವೂ ಕೂಡ. ಹಾಗಾಗಿ ನೀರು ಇಲ್ಲದೇನೆ ಯಾವುದೂ ಕೂಡ ಇಲ್ಲವೇ ಇಲ್ಲ. ರಸೋಹ ಮಪ್ಸು ಕೌಂತೆಯ, ಅದು ನೀರಿನಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ಅನುಷ್ಠಾನಗಳು. ಸ್ನಾನವೂ ಒಂದು ಅನುಷ್ಠಾನ. ಆ ಬೆಳಗ್ಗೆ ಎದ್ದು ಮುಖ ಪ್ರಕ್ಷಾಲನಾದಿಗಳನ್ನು ಮಾಡ್ತಕ್ಕಂಥದ್ದು, ಅಲ್ಲಿಂದ ನಮ್ಮ ಜೀವನ ಶುರುವಾಗುತ್ತೆ. ಸ್ನಾನ ಆದಮೇಲೆ ದೇವತಾರಾಧನೆ, ದೇವರಿಗೆ ಅಭಿಷೇಕ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು, ದೇವತೆಗಳಿಗೆ ತರ್ಪಣ ಕೊಡುವಂಥದ್ದು, ನಾವು ಜಪವನ್ನ ಮಾಡಿ ತರ್ಪಣ ಕೊಡೋದಿರಬಹುದು, ಅಥವಾ ತೀರ್ಥ ಸ್ನಾನ ಮಾಡೋದಿರಬಹುದು, ಇದೆಲ್ಲವೂ ಕೂಡ ನೀರಿನ ಮೂಲಕವಾಗಿ ನಾವು ಮಾಡತಕ್ಕಂಥ ಅನುಷ್ಠಾನ. ಒಂದು ಗಂಗೆಗೆ ನಾವು ಆರತಿ ಮಾಡೋದಿರ್ಬೋದು, ಕಾವೇರಿ ಮೊದಲಾದ ಪವಿತ್ರ ನದಿಗಳಲ್ಲಿ ಬಾಗಿನವನ್ನು ಕೊಡೋದು, ಮಂಗಳ ದ್ರವ್ಯಗಳನ್ನು ಸಮರ್ಪಣೆ ಮಾಡುವಂಥದ್ದು, ನೀರಿನ ಮೂಲಕವಾಗಿ ದೇವತಾರಾಧನೆಯನ್ನು ಮಾಡ್ತೇವೆ. ನೀರು ಅಂತ ಹೇಳಿದ್ರೆ ಅಲ್ಲೊಂದು ವಿಶಿಷ್ಟವಾದ ರಸ ಶಕ್ತಿ ಇದೆ. ಆ ಶಕ್ತಿ, ರಸಶಕ್ತಿ ಯಾರು ಅಂತ ಹೇಳಿದ್ರೆ ಅದು ನಾನಾಗಿದ್ದೇನೆ. ಹೀಗೆ ಒಂದೊಂದು ವಸ್ತುವಿನಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ. ನೀರಿನಲ್ಲಿ ಇರತಕ್ಕಂಥ ವಿಶಿಷ್ಟವಾದ ಶಕ್ತಿ ಅಂದ್ರೆ ರಸ. ಆ ರಸ ನಾನಾಗಿದ್ದೇನೆ. ರಸೋಹಂ ಅಪ್ಸು. ಇನ್ನು ಪ್ರಭಾ ಅಸ್ಮಿ ಶಶಿ ಸೂರ್ಯಯೋ, ಶಶಿ ಮತ್ತು ಸೂರ್ಯ. ಶಶಿ ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ಗೊತ್ತಿರುವಂತದ್ದೇ. ಪ್ರತಿನಿತ್ಯ ನಮ್ಮ ದಿನ ಆರಂಭವಾಗುವುದು ಸೂರ್ಯೋದಯದ ಮೂಲಕವಾಗಿ ನಮ್ಮ ದಿನ ಪ್ರಾರಂಭವಾಗತ್ತೆ. ಆ ಸೂರ್ಯನ ಒಳಗಡೆ ಸೂರ್ಯನ ಪ್ರಭೆಯ ರೂಪದಲ್ಲಿ ಇದ್ದು ಜಗತ್ತಿಗೆಲ್ಲ ಆ ಒಂದು ಶಕ್ತಿಯನ್ನ ಕೊಡ್ತಾನೆ. ಸೂರ್ಯೋದಯವಾಗದೆ ಸೂರ್ಯನ ಒಂದು ಶಾಖ ನಮ್ಮ ಮೈಗೆ ತಾಗಿಲ್ಲ ಅಂತ ಆದ್ರೆ ನಾವು ಬಹಳ ಅನಾರೋಗ್ಯದಿಂದ ಬಳಲಬೇಕಾಗತ್ತೆ ಅಲ್ವಾ? ಎಷ್ಟೋ ಜನರಿಗೆ ಸೂರ್ಯನ ಶಾಖ ಮೈಗೆ ಬೀಳದೇನೆ ಅನೇಕ ರೋಗಗಳು ಬರತಕ್ಕಂಥ ಸಮಸ್ಯೆಗಳಿದ್ದಾವೆ. ಹಾಗೆ ಸೂರ್ಯನ ಮೂಲಕವಾಗಿ ಈ ನಮ್ಮ ದೇಹದ ಪೌಷ್ಟಿಕತೆ ಹೆಚ್ಚಾಗತ್ತೆ. ಇದು ಒಂದು ಇಡ್ತಕ್ಕಂಥ ಒಂದು ಶಕ್ತಿ ಸೂರ್ಯನ ಪ್ರಭೆಯಲ್ಲಿದೆ. ಅದಕ್ಕೆ ಒಂದು ಮಾತು, ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಧನಮಿಚ್ಚೇತ್ ಹುತಾಶನಾಥ್ ಅಂತ. ನಾವು ಆರೋಗ್ಯವನ್ನು ಸೂರ್ಯನಿಂದ ಪಡಿಬೇಕಂತೆ. ಆರೋಗ್ಯ ಭಾಗ್ಯ, ಅದಕ್ಕೋಸ್ಕರ ಸೂರ್ಯೋಪಾಸನೆ, ಬೆಳಗ್ಗೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರಾದಿಗಳನ್ನು ಮಾಡುವುದರಿಂದ ಒಳ್ಳೆಯ ಆರೋಗ್ಯ ನಮಗೆ ಪ್ರಾಪ್ತವಾಗತ್ತೆ ಅಂತ. ಹಾಗೆ ಸೂರ್ಯನ ಪ್ರಭೆಯಲ್ಲಿ ನಮಗೆ ದೈಹಿಕವಾದ ಆರೋಗ್ಯವನ್ನ ಕಡ್ತಕ್ಕಂಥ ಒಂದು ಶಕ್ತಿ ಇದೆ. ಇನ್ನು ಚಂದ್ರನ ಪ್ರಭೆಯಲ್ಲಿ ನಾವು ತಿನ್ನುವಂತ ಆಹಾರ ಪದಾರ್ಥಗಳಿಗೆ ಪೌಷ್ಟಿಕತೆಯನ್ನು ತುಂಬುವಂತ ಒಂದು ಶಕ್ತಿ ಇದೆ. ಯಾಕಂದ್ರೆ ಚಂದ್ರನಿಗೆ ಹೆಸರೇ ಔಷಧಿನಾಥ, ಔಷಧಿಪತಿ ಅಂತ. ಔಷಧಿಗಳು ಅಂತ ಹೇಳಿದ್ರೆ ಸಕಲ ಸಸ್ಯ ಸಮುದಾಯಗಳು. ಚಂದ್ರ ಆ ಎಲ್ಲಾ ಸಸ್ಯಗಳಿಗೂ ಕೂಡ ತನ್ನ ಕಿರಣಗಳ ಮೂಲಕವಾಗಿ ಶಕ್ತಿಯನ್ನ ಕೊಡ್ತಾನೆ. ತುಳಸಿಯಲ್ಲಿ ಒಂದು ರೀತಿಯಾದ ಶಕ್ತಿ, ಅಶ್ವತ್ಥದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಶಕ್ತಿ, ನಾವು ತಿನ್ನುವಂತಹ ಸೊಪ್ಪು ತರಕಾರಿಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ವಿಶಿಷ್ಟವಾದ ಶಕ್ತಿಗಳಿದ್ದಾವೆ. ಅದು ಚಂದ್ರನ ಪ್ರಭೆಯಿಂದ ಆ ಗಿಡಗಳಿಗೆ ಆ ಶಕ್ತಿ ತುಂಬತ್ತೆ. ಅದನ್ನು ನಾವು ಸ್ವೀಕಾರ ಮಾಡುವುದರಿಂದಾಗಿ ನಮಗೆ ಆ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತೆ. ಹೀಗೆ ನಮ್ಮ ದೈಹಿಕವಾದ ಆರೋಗ್ಯ ಅದು ಸೂರ್ಯನಿಂದ ನಮಗೆ ಸಿಕ್ಕಿದ್ರೆ, ನಾವು ತಿನ್ನುವಂತ ಆಹಾರ ಪದಾರ್ಥಗಳಲ್ಲಿ ನಮಗೆ ಪೌಷ್ಟಿಕಾಂಶಕತೆ ಅಂತಕ್ಕಂಥದ್ದು, ಪೌಷ್ಟಿಕಾಂಶಗಳದ್ದು ಕೂಡ ಚಂದ್ರನ ಮೂಲಕವಾಗಿ ಸಿಗತ್ತೆ. ಅದಕ್ಕೋಸ್ಕರವಾಗಿ ಆಯುರ್ವೇದದ ಪ್ರಕಾರವಾಗಿ ಅಥವಾ ಹಿಂದಿನ ಪ್ರಾಚೀನ ಪದ್ಧತಿಯಲ್ಲಿ ಆಗಬೇಕಾದ್ರೆ ಎಲ್ಲಾ ಗಿಡಗಳನ್ನು ಎಲ್ಲಾ ಸಂದರ್ಭದಲ್ಲೂ ಬಳಸುವಂತೆ ಇಲ್ಲ. ಉದಾಹರಣೆಗೆ ಅಶ್ವತ್ಥ ವೃಕ್ಷ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಬೆಳಿಗ್ಗೆ ಅದು ಎಷ್ಟು ಪರಮ ಪವಿತ್ರವೋ, ಅದು ಎಷ್ಟು ನಮಗೆ ಆಮ್ಲಜನಕವನ್ನ ಕೊಡುತ್ತೋ, ಎಷ್ಟು ನಮಗೆ ಆರೋಗ್ಯಕ್ಕೆ ಅತ್ಯಂತ ಉಚಿತವೋ, ಅದೇ ನಮಗೆ ಸಾಯಂಕಾಲ ಆಯ್ತು ಅಂತ ಆದ್ರೆ ಮಧ್ಯಾಹ್ನದ ನಂತರದಲ್ಲಿ ಅಶ್ವತ್ಥ ವೃಕ್ಷದ ಕೆಳಗಡೆ ಹೋಗಬಾರದು. ಅದಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಲೀಸ್ ಮಾಡುತ್ತೆ. ಅಂದ್ರೆ ಆ ಪ್ರಭೆಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಉದಾಹರಣೆಗೆ ಒಂದೆಲಗ ಅದು ಬುದ್ಧಿಶಕ್ತಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಬ್ರಾಹ್ಮಿ ಒಂದೆಲಗ ಬುದ್ಧಿಶಕ್ತಿ ತುಂಬಾ ಒಳ್ಳೇದು. ಆದ್ರೆ ಒಂದೆಲಗ ಹಗಲು ಮಾತ್ರ ತಿನ್ನಬೇಕು, ಸಾಯಂಕಾಲ ರಾತ್ರಿ ಎಲ್ಲ ಒಂದೆಲಗವನ್ನು ತಿನ್ನುವಂತೆ ಇಲ್ಲ. ಇನ್ನು ಅಮಾವಾಸ್ಯೆ ಬಂತು ಅಂತಾದ್ರೆ ನಾವು ಯಾವ ಸಸ್ಯಗಳನ್ನು ಕೂಡ ಕೀಳುವಂತೆ ಇಲ್ಲ. ಅಮಾವಾಸ್ಯೆ ದಿವಸ ಚಂದ್ರ ತನ್ನ ಕಳೆಗಳೆಲ್ಲವನ್ನು ಕೂಡ ಸಸ್ಯಗಳಲ್ಲಿ ಇಟ್ಟಿರ್ತಾನೆ. ಹಾಗಾಗಿ ಅಮಾವಾಸ್ಯೆ ದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಸಸ್ಯಗಳನ್ನ ಕೀಳುವಂತಿಲ್ಲ, ಯಾವುದೇ ಸಸ್ಯಗಳನ್ನ ನೆಡುವಂಥದ್ದು ಇದ್ಯಾವುದು ಕ್ರಮನೇ ಇಲ್ಲ. ಯಾಕಂದ್ರೆ ಔಷಧಿನಾಥನಾಗಿರ್ತಕ್ಕಂಥ ಚಂದ್ರ ತನ್ನೆಲ್ಲ ಕಲೆಗಳನ್ನು ಕೂಡ ಆ ಸಸ್ಯಗಳಲ್ಲಿ ಇಟ್ಟಿರ್ತಾನೆ. ಮತ್ತೆ ಹಿಂದೆಲ್ಲವೂ ಅಷ್ಟೇ, ನಾವು ಮನೆ ನಿರ್ಮಾಣ ಮಾಡ್ಲಿಕ್ಕೆ, ಕಿಟಿಕೆ ಮಾಡ್ಲಿಕ್ಕೆ, ಬಾಗಿಲು ಮಾಡ್ಲಿಕ್ಕೆ ಏನು ಮೇಲ್ಹಾಸು ಮೇಲೆ ಮನೆ ಮೇಲ್ಛಾವಣಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ದೊಡ್ಡ ಮರದ ದಿಮ್ಮಿ ಅದೆಲ್ಲ ಮಾಡ್ಬೇಕು ಅಂತ ಆದಾಗ ಮರವನ್ನ ಬಳಸ್ತಾ ಇದ್ರು. ತೇಗದ ಮರ ಇರಬಹುದು ಅಥವಾ ಸಿಲ್ವರ್ ಮರ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಹಲಸಿನ ಮರ ಎಲ್ಲ ಬಳಸಿ ಆ ಮರದ ಪೀಠೋಪಕರಣಗಳನ್ನ ಮಾಡ್ತಾ ಇದ್ರು. ಎಲ್ಲಾ ಮರವನ್ನು ಎಲ್ಲಾ ದಿವಸ ಬೇಕಾದ ಕಡ್ಕೊಂಡ್ ಬರ್ತಾ ಇರಲಿಲ್ಲ. ಅದಕ್ಕೆ ಆಗಿರ್ತಕ್ಕಂಥ ಒಂದು ಶಾಸ್ತ್ರ ಅಂತ ಇರುತ್ತೆ. ಆ ಶಾಸ್ತ್ರಕ್ಕೆ ಅನುಗುಣವಾಗಿ
ಯಾವ ದಿವಸ ಯಾವ ಮರವನ್ನ ಕಡಿಲಿಕ್ಕೆ ಯೋಗ್ಯ ಅನ್ನೋದು ಶಾಸ್ತ್ರ ವಿಹಿತವಾಗಿದೆಯೋ ಅಂತ ದಿವಸಗಳಲ್ಲಿ ಆ ಮರವನ್ನ ಕಡಿದು ತಂದು ಅದನ್ನು ತಮ್ಮ ಮನೆಗೆ ಬಳಸ್ಕೊಳ್ತಕ್ಕಂಥ ಕ್ರಮ ಹೊರತು ಯಾವಾಗ ಕಡಿತಕ್ಕಂಥ ಕ್ರಮ ಇಲ್ಲ ಈಗಷ್ಟೇ. ಆದ್ರೆ ಅದಕ್ಕೋಸ್ಕರವಾಗಿ ಆಗಿನ ಕಾಲದಲ್ಲಿ ಬರೀ ಮರದಿಂದ ಒಂದು ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿ ಒಂದರ ಮೇಲೆ ಒಂದು ಅಟ್ಟ ಕಟ್ಟಿದ್ರು ಕೂಡ 100 ವರ್ಷ ಬರುತ್ತಾ ಇತ್ತು, ಏನೂ ಆಗ್ತಾ ಇರಲಿಲ್ಲ. ಅಂದ್ರೆ ಆ ಶಕ್ತಿ ಪೂರಿತವಾಗಿರತಕ್ಕಂಥ ವೃಕ್ಷವನ್ನ ತಂದು ತಮ್ಮ ಮನೆಗೆ ಬಳಸ್ಕೊಳ್ತಾ ಇದ್ರು, ಏನೂ ಆಗ್ತಾ ಇರಲಿಲ್ಲ. ಇಷ್ಟೆಲ್ಲ ಟೆಕ್ನಾಲಜಿಗಳಿದ್ರೂ ಕೂಡ ಲೈಫ್ ಇಲ್ಲ. 40-50 ವರ್ಷಕ್ಕೆ ಅವೆಲ್ಲವೂ ಕೂಡ ಬಿದ್ದು ಹೋಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಹಿಂದಿನ ಕಾಲದ ಎಷ್ಟೋ ಹಳೆ ಪ್ರಾಚೀನ ದೇವಸ್ಥಾನಗಳಲ್ಲಿ ಶತಮಾನಗಳ ಹಿಂದಿನ ಶತಶತಮಾನಗಳ ಹಿಂದಿನ ಕಿಟಕಿ ಬಾಗಿಲುಗಳಲ್ಲೂ ಕೂಡ ಇವತ್ತಿಗೂ ಹಾಗೆ ಏನೂ ಆಗಿಲ್ಲ. ಒಂದು ಬಿರುಕು ಕೂಡ ಬಿಡದೆ ಇರತಕ್ಕಂತಹ ಎಷ್ಟೋ ದಾಳಿಗಳೆಲ್ಲಾದ್ರೂ ಕೂಡ ಏನೂ ಆಗದೆ ಇರತಕ್ಕಂಥ ದೊಡ್ಡ ದೊಡ್ಡ ಮರದ ಬಾಗಿಲುಗಳನ್ನ, ಕಿಟಕಿಗಳನ್ನ, ಮೇಲ್ಚಾವಣಿಗಳನ್ನ ನಾವು ನೋಡ್ತೇವೆ. ಅಂದ್ರೆ ಮರ ಕಡಿಲಿಕ್ಕೂ ಕೂಡ ಒಂದು ಕ್ರಮ ಅಂತ ಇರ್ತಿತ್ತು ಹಿಂದಿನ ಕಾಲದಲ್ಲಿ. ಆ ಚಂದ್ರನ ಪ್ರಭೆಗೆ ಅನುಗುಣವಾಗಿ, ಚಂದ್ರನ ಚಲನೆಗೆ ಅನುಗುಣವಾಗಿ, ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ, ಶುಕ್ಲ ಪಕ್ಷದಲ್ಲಿ ಚಂದ್ರನ ಅಭಿವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಚಂದ್ರನ ಕುಂಠಿತೆ, ಅದನ್ನೆಲ್ಲ ಗಮನಿಸಿಕೊಂಡು ಮರಗಳನ್ನ ಏನ್ ಮಾಡ್ತಿದ್ರು, ಹುಟ್ಟುತ್ತಾ ಇದ್ರು, ಅವುಗಳನ್ನ ಉಪಯೋಗಿಸ್ಕೊಳ್ತಾ ಇದ್ರು ಗಿಡ ಮರಗಳನ್ನ. ಹಾಗಾಗಿ ಎಷ್ಟೆಷ್ಟೋ ಸಸ್ಯಗಳನ್ನ ಬಳಸಿಕೊಂಡು ಔಷಧಿ ತಯಾರು ಮಾಡೋದು ಆಯುರ್ವೇದದ ಪದ್ಧತಿ ಪ್ರಕಾರವಾಗಿ. ಔಷಧಿ ತಯಾರು ಮಾಡ್ಲಿಕ್ಕೂ ಅಷ್ಟೇ, ಯಾವ ಸಸ್ಯವನ್ನ ಯಾವ ಸಂದರ್ಭದಲ್ಲಿ ಯಾವ ಕಾಲದಲ್ಲಿ ಕೊಯ್ಬೇಕು ಅಂತ ಇರುತ್ತೋ ಅದೇ ಸಂದರ್ಭದಲ್ಲಿ ಅದೇ ಕಾಲದಲ್ಲಿ ಅದೇ ಕ್ರಮದಲ್ಲಿ ಕೊಯ್ಯುವಂಥದ್ದು. ಉಡುಪಿ ಕಡೆ ಇವತ್ತಿಗೂ ಇದೆ. ಆಟಿ ಅಮಾವಾಸ್ಯೆ, ಆಷಾಢ ಮಾಸದ ಅಮಾವಾಸ್ಯೆಯಲ್ಲಿ ಒಂದು ಮರದ ಚಕ್ಕೆಯನ್ನ ತಂದು ಅದನ್ನ ತುಂಬಾ ಕಹಿ ಇರುತ್ತೆ, ಕುಡಿತಕ್ಕಂತ ಒಂದು ಕ್ರಮ ಇದೆ. ಅದಕ್ಕೂ ಆ ಮರದ ಚಕ್ಕೆಯನ್ನು ತರಲಿಕ್ಕೆ ಹೋಗ್ಲಿಕ್ಕೆ ಕ್ರಮ, ಅದು ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮರದ ಚಕ್ಕೆಯನ್ನು ತೆಗಿಬೇಕೆನ್ನೋದು ಪ್ರತಿಯೊಂದಕ್ಕೊಂದು ಕ್ರಮ ಇದೆ. ಆ ಕ್ರಮದಲ್ಲಿ ಅದನ್ನ ಬಳಸಿದರೆ ಮಾತ್ರ ಅದು ನಮ್ಮ ದೇಹಕ್ಕೆ ಔಷಧಿ ಗುಣವನ್ನ ಕೊಡುತ್ತೆ, ದೇಹದ ರೋಗಗಳನ್ನ ಪರಿಹಾರ ಮಾಡುವುದಾಗತ್ತೆ. ಹೀಗೆ ಚಂದ್ರನ ಪ್ರಭೆಯಲ್ಲಿ ಒಂದು ದಿವ್ಯವಾದ ಒಂದು ಔಷಧಿ ಶಕ್ತಿ ಇದೆ. ಅದು ಚಂದ್ರನೊಂದು ವಿಶಿಷ್ಟವಾದ ವಿಭೂತಿ. ಅದು ಕೊಟ್ಟದ್ಯಾರು? ಅದು ನಾನು. ಸೂರ್ಯನಲ್ಲಿ ಒಂದು ವಿಶಿಷ್ಟವಾದ ಪ್ರಭೆ, ಆ ಪ್ರಭೆಯಲ್ಲಿ ಒಂದು ಶಕ್ತಿ ಇದೆ. ಅದು ಬಂದದ್ಯಾರಿಂದ? ಅದು ನನ್ನಿಂದ. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿ ಇರತಕ್ಕಂಥ ಒಂದು ವಿಶಿಷ್ಟವಾದ ಶಕ್ತಿ ಅಂತ ಏನಿದೆ ಅದು ನನ್ನಿಂದ ಇರುವಂತದ್ದು. ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವವೇದೇಶು. ಎಲ್ಲಾ ವೇದಗಳಿಗೆ ಮೂಲವಾಗಿರತಕ್ಕಂಥದ್ದು ಪ್ರಣವ. ಪ್ರಣವ ಅಂತ ಹೇಳಿದ್ರೆ ಓಂಕಾರ, ಅಕಾರ, ಉಕಾರ, ಮಕಾರ, ಈ 3 ಅಕ್ಷರಗಳ ಸಮುದಾಯವನ್ನೇ ಪ್ರಣವ ಅಂತ ಕರೀತಂಥದ್ದು. ಇದರಿಂದಾಗಿ ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರದಿಂದಾಗಿ ಪುರುಷ ಸೂಕ್ತದ ವಿಸ್ತಾರ ರೂಪವೇ ಋಗ್ವೇದ, ಯಜುರ್ವೇದ, ಸಾಮವೇದ. ಅಂದ್ರೆ ಸಮಸ್ತ ವೇದಗಳಿಗೆ ಮೂಲ ಸ್ಥಾನ ಯಾವುದು ಅಂದ್ರೆ ಓಂಕಾರ. ಓಂಕಾರದ ವ್ಯಾಖ್ಯಾನ ರೂಪವೇ ವೇದ. ಮತ್ತು ವೇದವನ್ನು ಹೇಳಬೇಕಾದ್ರೆ ಓಂ ಹೇಳೇ ಶುರು ಮಾಡಬೇಕು. ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಾಮಮ್ಮ. ಓಂಕಾರದೊಂದಿಗೆ ವೇದ ಮಂತ್ರ ಪ್ರಾರಂಭವಾಗುತ್ತೆ. ಓಂಕಾರ ಇಲ್ಲದೇನೆ ವೇದ ಮಂತ್ರವನ್ನ ಪ್ರಾರಂಭ ಮಾಡಿದ್ರೆ ಅದು ಫಲಿಸೋದಿಲ್ಲ. ಸ್ರವತಿ ಅನೋಂಕೃತಂ ಬ್ರಹ್ಮ ಅಂತ. ಸೃಗತು ಎಲ್ಲ ನಾವು ಹೇಳಿದ ವೇದ ಮಂತ್ರಗಳೆಲ್ಲ ವ್ಯರ್ಥ. ಓಂಕಾರ ಉಚ್ಚಾರಣೆಯನ್ನ ಮಾಡದೆ ವೇದವನ್ನ ಪಾರಾಯಣ ಮಾಡುವಂಥದ್ದು, ಓಂಕಾರ ಇಲ್ಲದೇನೆ ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಕ್ಕಂಥದ್ದು, ಇದೆಲ್ಲ ಮಾಡಿದ್ವಿ ಅಂತ ಆದ್ರೆ ನಾವು ಮಾಡುವಂತ ಅಷ್ಟು ಪಾರಾಯಣ, ನಾವು ಕೊಡುವಂತ ಅಷ್ಟು ವೇದ ಮಂತ್ರಗಳಿಂದ ಕೊಡ್ತಕ್ಕಂಥ ಆಹುತಿ ಅದೆಲ್ಲ ವ್ಯರ್ಥ ಅಂತ ಆಗತ್ತೆ. ಹಾಗಾಗಿ ವೇದಗಳಿಗೆ ಮೂಲವಾಗಿರತಕ್ಕಂಥದ್ದು ಓಂಕಾರ. ಓಂಕಾರದ ವಿಸ್ತಾರ ರೂಪವೇ ವೇದ, ವೇದದ ವ್ಯಾಖ್ಯಾನವೇ ಪುರಾಣ. ಅಂದ್ರೆ ಸಮಸ್ತ ಶಾಸ್ತ್ರ ಪ್ರಪಂಚಕ್ಕೆ ಮೂಲ ನಾನಾಗಿದ್ದೇನೆ ಅಂದ್ರೆ ಓಂಕಾರ ಭಗವಂತನನ್ನ ಹೇಳತ್ತೆ. ಓಂಕಾರಕ್ಕೆ ದೇವರು ಅಂತ ಅರ್ಥ. ಓಂಕಾರಕ್ಕೆ ದೇವರು ಅಂತ ಆದ್ಮೇಲೆ ಓಂಕಾರದ ವ್ಯಾಖ್ಯಾನ ರೂಪವಾಗಿರತಕ್ಕಂಥ ವೇದಕ್ಕೂ ದೇವರೇ ಅರ್ಥ. ವೇದದ ಪ್ರತಿಯೊಂದು ಮಂತ್ರಗಳು ಭಗವಂತನನ್ನೇ ಹೇಳ್ತಾ ಇದೆ. ವೇದದ ವ್ಯಾಖ್ಯಾನ ರೂಪವಾಗಿರತಕ್ಕಂಥ ಸಮಸ್ತ ಪುರಾಣಗಳು ಕೂಡ ಆ ಭಗವಂತನ ವಿಶಿಷ್ಟವಾದ ಶಕ್ತಿಯನ್ನೇ ನಿರೂಪಣೆ ಮಾಡ್ತಾ ಇದೆ ಅಂತ ಅರ್ಥ. ಹೀಗೆ ಪ್ರಣವ ಸರ್ವ ವೇದೇಶು. ಶಬ್ದ ಖೇ ಅಂದ್ರೆ ಆಕಾಶ. ಆಕಾಶ ನಮಗೆ ಜ್ಞಾನಕ್ಕೆ ಬರುವಂಥದ್ದು. ಆಕಾಶದ ಒಂದು ಅಸಾಧಾರಣ ಗುಣ ಶಬ್ದ ಎಲ್ಲಿದೆ ಅಂದ್ರೆ ಆಕಾಶದಲ್ಲಿದೆ. ಹಾಗೆ ಆಕಾಶದಲ್ಲಿ ಇರತಕ್ಕಂಥ ವಿಶಿಷ್ಟವಾದ ಒಂದು ಶಕ್ತಿ ಅಂದ್ರೆ ಶಬ್ದ. ಆ ಶಬ್ದ ಅದು ನನ್ನಿಂದ ಬಂದಿರತಕ್ಕಂಥದ್ದು. ಆಕಾಶದಲ್ಲಿರ್ತಕ್ಕಂಥ ಶಬ್ದ ಅದು ನನ್ನಿಂದ ಆಗಿರತಕ್ಕಂಥದ್ದು. ಪೌರುಷಂ ದೃಶು ಅಂತ ಹೇಳಿದ್ರೆ ಮನುಷ್ಯರಲ್ಲಿ ಅಂತ ಅರ್ಥ. ಮನುಷ್ಯರಲ್ಲಿ ಅಥವಾ ಗಂಡಸರಲ್ಲಿ ಅಂತ ಅರ್ಥ. ಆ ಗಂಡಸರಲ್ಲಿ ಇರತಕ್ಕಂಥ ಒಂದು ಪೌರುಷ, ಆ ಪುರುಷ ಶಕ್ತಿ ಅಂದ್ರೆ ತನ್ನಿಂದ ಒಂದು ಜೀವ ಹುಟ್ಟಬೇಕು. ಒಬ್ಬ ಗಂಡಿನಿಂದ ಒಂದು ಜೀವ ಹುಟ್ಟಲಿಕ್ಕೆ ಬೇಕಾಗಿರತಕ್ಕಂಥ ಶಕ್ತಿ ಬೇಕು.
ಆ ಹೆಣ್ಣಿನಲ್ಲಿ ಜೀವವನ್ನ ಧಾರಣೆ ಮಾಡಿ ಬೆಳೆಸಿ ಜಗತ್ತಿಗೆ ಕೊಡುವಂತ ಸಾಮರ್ಥ್ಯ ಬೇಕು. ಅದೆಲ್ಲ ಬಂದದ್ಯಾರಿಂದ? ನನ್ನಿಂದ. ಒಂದು ಗಂಡು ಗರ್ಭಿಣಿಯಾಗಿ ಮಗುವನ್ನ ಹೆರಲಿಕ್ಕಾಗೋದಿಲ್ಲ. ಒಂದು ಹೆಣ್ಣು ತನ್ನ ಧಾತುವನ್ನ ಗಂಡಿನ ದೇಹಕ್ಕೆ ಕೊಡುವ ಮೂಲಕವಾಗಿ ಆ ಅವಳು ಗರ್ಭೋತ್ಪಾದನೆಯನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಗರ್ಭ ಪೋಷಣೆ ಮಾಡಬಹುದು ಹೊರತು ಗರ್ಭ ಉತ್ಪಾದನೆಗೆ ಬೇಕಾಗಿರತಕ್ಕಂಥ ಧಾತುವನ್ನ ಗಂಡಿನಿಂದಲೇ ಪಡಿಬೇಕು. ಪಡೆದು ಅವಳು ಗರ್ಭವನ್ನ ಬೆಳೆಸ್ಬೇಕು. ಅದನ್ನ ಒಬ್ಬ ಗಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯಾಗಿರತಕ್ಕಂಥ ವಿಶಿಷ್ಟವಾದ ಒಂದು ಶಕ್ತಿ. ಆ ವಿಶಿಷ್ಟವಾದ ಶಕ್ತಿಗಳು ಅಂತ ಯಾರ್ಯಾರಲ್ಲಿ ಏನೇನಿದೆಯೋ ಅದೆಲ್ಲ ದೇವರ ವಿಶಿಷ್ಟವಾದ ಒಂದು ವಿಭೂತಿ ಅನ್ನೋದು ಅಭಿಪ್ರಾಯ. ಅಂದ್ರೆ ದೇವರು ಅಂತ ಹೇಳಿದ್ರೆ ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆ ಇದ್ದಾನೆ. ಎಲ್ಲಾ ಕಡೆ ಇರತಕ್ಕಂಥ ಭಗವಂತ ಎಲ್ಲರೊಳಗೂ ಇದ್ದಾನೆ. ಎಲ್ಲರೊಳಗೂ ಒಂದು ವಿಶಿಷ್ಟವಾದ ಶಕ್ತಿಯ ರೂಪದಿಂದ ದೇವರಿದ್ದಾನೆ. ಅದನ್ನ ಇಲ್ಲಿ ಒಟ್ಟು ಹೇಳತಕ್ಕಂಥದ್ದು. ಹೀಗೆ ಅನೇಕ ಶ್ಲೋಕಗಳಲ್ಲಿ ಭಗವಂತ ತನ್ನ ವಿಶಿಷ್ಟವಾದ ಶಕ್ತಿಯನ್ನ, ಅವನ ವಿಭೂತಿಯನ್ನು ಕೊಡುವ ಮೂಲಕವಾಗಿ ಜ್ಞಾನವನ್ನ ಕೊಡ್ತಾ ಇದ್ದ ನಮ್ಮೆಲ್ಲರಿಗೂ. ದೇವರ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದಾನೆ ಈ ಎಲ್ಲ ಶ್ಲೋಕಗಳ ಮೂಲಕವಾಗಿ. ಕೌಂತೆಯ ಎಲೆ ಕುಂತಿ ಪತ್ರನೆ, ಅಹಂ ನಾನು ರಸಃ ಅಪ್ಸು ನೀರಿನಲ್ಲಿ, ರಸಃ ರಸ ರೂಪದಲ್ಲಿ ಇದ್ದೇನೆ, ಅಥವಾ ನೀರಿನಲ್ಲಿ ರಸವಿರುವುದು ನನ್ನಿಂದ. ಪ್ರತಿಯೊಂದು ನೀರಿನಲ್ಲೂ ಒಂದೊಂದು ರೀತಿಯಾಗಿರ್ತಕ್ಕಂಥ ರಸ ಇದೆ. ಆ ರಸ ಇರೋದು ಯಾರಿಂದ ಅಂದ್ರೆ ಅದು ನನ್ನಿಂದ. ಶಶಿ ಸೂರ್ಯಯೋಹೋ, ಚಂದ್ರ ಮತ್ತು ಸೂರ್ಯರಲ್ಲಿ ಪ್ರಭಾ ಅಸ್ಮಿ, ಪ್ರಭೆಯಾಗಿ ನಾನಿದ್ದೇನೆ. ಅಥವಾ ಚಂದ್ರ ಸೂರ್ಯರಲ್ಲಿ ಬೆಳಕಿರುವುದು ನನ್ನಿಂದ. ಸೂರ್ಯ ತನ್ನ ಬೆಳಕಿನ ಮೂಲಕವಾಗಿ ಜಗತ್ತಿನ ಪ್ರಕಾಶಿಸೋದು, ಚಂದ್ರ ತನ್ನ ಬೆಳಕಿನ ಮೂಲಕವಾಗಿ ಜಗತ್ತನ್ನ ತಂಪುಪಡಿಸೋದು, ಅದೆಲ್ಲವೂ ಕೂಡ ನನ್ನಿಂದ. ಸರ್ವ ವೇದೇಶು, ಎಲ್ಲಾ ವೇದಗಳಲ್ಲೂ ಕೂಡ ಪ್ರಣವ ಅಸ್ಮಿ, ಪ್ರಣವ ನಾಮಕ ನಾನಾಗಿದ್ದೇನೆ. ಎಲ್ಲಾ ವೇದಗಳ ಸಾರವೇ ಓಂಕಾರ. ಆ ಓಂಕಾರ ಸಾರ ಅದು ನಾನಾಗಿದ್ದೇನೆ, ಓಂಕಾರ ವಾಚ್ಯ ನಾನಾಗಿದ್ದೇನೆ. ಇನ್ನು ಆಕಾಶದಲ್ಲಿ ಶಬ್ದವನ್ನ ಆಕಾಶದ ಮೂಲಕವಾಗಿ ಸ್ಪೇಸ್ ಇಲ್ಲದೆ ಶಬ್ದ ಹುಟ್ಟೋದಿಲ್ಲ. ಸ್ಪೇಸ್ ಬೇಕು, ವಿತೌಟ್ ಸ್ಪೇಸ್ ಶಬ್ದ ಬರೋದೇ ಇಲ್ಲ. ಹಾಗಾಗಿ ಆ ಶಬ್ದ ಬರಬೇಕು ಅಂತಾದ್ರೆ ಆಕಾಶ ಬೇಕು, ಅವಕಾಶ ಭಾಗ ಬೇಕು. ಅವಕಾಶ ಭಾಗ ಅದು ನನ್ನಿಂದ ಇರತಕ್ಕಂಥದ್ದು. ಒಂದು ಏನೋ ಒಂದು ನೋಡಿ, ಟೊಳ್ಳಾದ ಜಾಗ ಇತ್ತು ಅಂತ ಆದ್ರೆ ಹೊಡೆದ ಶಬ್ದ ಬರುತ್ತೆ. ಟೊಳ್ಳಿಲ್ಲ ಅಂತ ಆದ್ರೆ ಹೊಡೆದ ಶಬ್ದ ಬರೋದಿಲ್ಲ. ಉದಾಹರಣೆಗೆ ಒಂದೇನೋ ಒಂದು ಕಲ್ಲಿನ ದೊಡ್ಡ ಒಂದು ಆಕೃತಿ ಮಾಡಿ, ಪೂರ್ತಿ ಒಳಗಡೆ ಟೊಳ್ಳು, ಒಳಗಡೆ ಸ್ಪೇಸ್ ಇದೆ, ಟಕ್ 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 ಅಂದ್ರೂ ಶಬ್ದ ಬರುತ್ತೆ. ಅದೇ ಒಂದು ದೊಡ್ಡ ಗಟ್ಟಿ ಕಲ್ಲು, ಒಂದು 1000 ಟನ್ನಿನ ಒಂದು ಕಲ್ಲು, ದೊಡ್ಡ ಕಲ್ಲು, ಈ ಕಡೆ ನೋಡಿದ್ರೆ ಆ ಕಡೆ ಶಬ್ದ ಕೇಳೋದಿಲ್ಲ. ಯಾಕೆ? ಸ್ಪೇಸ್ ಇಲ್ಲ. ಸ್ಪೇಸ್ ಇದ್ರೆ ಮಾತ್ರ ಅವಕಾಶ ಭಾಗ, ಆಕಾಶ ಭಾಗ ಇದ್ರೆ ಮಾತ್ರ ಶಬ್ದೋತ್ಪತ್ತಿ ಆಗತ್ತೆ. ಅಲ್ಲಿಗೆ ಶಬ್ದ ಹುಟ್ಟಬೇಕು. ಆ ಹುಟ್ಟಿದ ಶಬ್ದ ನಮ್ಮ ಕಿವಿಗೆ ಕೇಳಬೇಕು. ಆ ಶಬ್ದವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಆಗಬೇಕು ಅಂತ ಆದ್ರೆ ಭಗವಂತ ಆ ಒಂದು ವಿಶೇಷವಾಗಿ ಶಬ್ದ ರೂಪದಲ್ಲಿ ಇದ್ದಾನೆ. ಆಕಾಶದಲ್ಲಿ ಶಬ್ದ ಹೊರಡೋದು ನನ್ನಿಂದ, ಶಬ್ದ ಮೂಡೋದು ನನ್ನಿಂದ ಅಂತ ಅರ್ಥ. ಇನ್ನು ಗಂಡಸರಲ್ಲಿ ಅವರ ಪೌರುಷ ರೂಪದಿಂದ ಇರುವವನು ನಾನಾಗಿದ್ದೇನೆ. ಗಂಡಸರಲ್ಲಿ ಪೌರುಷ ರೂಪದಿಂದ ಅಂತಾದ್ಮೇಲೆ ಹೆಂಗಸರಲ್ಲಿ ಧಾರಣಾ ರೂಪದಿಂದ, ಗರ್ಭಧಾರಣ ಶಕ್ತಿಯ ರೂಪದಿಂದ ಇರುವ ನಾನಾಗಿದ್ದೇನೆ. ಆ ಗರ್ಭಧಾರಣ ಶಕ್ತಿಯ ರೂಪದಲ್ಲಿ ನಾನಿಲ್ಲ ಅಂತ ಆದ್ರೆ ಗರ್ಭಧಾರಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಒಬ್ಬ ಪುರುಷನಲ್ಲಿ ಪುರುಷನಾಮಕನಾಗಿ ಭಗವಂತ ಇಲ್ಲ ಅಂತ ಆದ್ರೆ, ಪೌರುಷ ಶಕ್ತಿಯಿಂದ ಭಗವಂತ ತಾನಿಲ್ಲ ಅಂತ ಆದ್ರೆ, ತಾನು ತನ್ನ ಮೂಲಕವಾಗಿ ಮತ್ತೊಂದು ಮಗುವಿಗೆ ಜನ್ಮ ಕೊಡ್ಲಿಕ್ಕೆ ಅವನಿಗಲ್ಲಿ ಶಕ್ತಿಯೇ ಇರೋದಿಲ್ಲ. ಹೀಗೆ ಭಗವಂತನ ಒಂದು ವಿಶಿಷ್ಟವಾದ ಸನ್ನಿಧಾನವೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ವಿಶಿಷ್ಟವಾದ ಶಕ್ತಿ ಬರಲಿಕ್ಕೆ, ಸಾಮರ್ಥ್ಯ ಬರಲಿಕ್ಕೆ, ಅದು ಅದರ ತನವನ್ನ ಜಗತ್ತಿಗೆ ತೋರಿಸಿಕೊಳ್ಳಿಕ್ಕೆ ಕಾರಣವಾದದ್ದು ನಮ್ಯಾರ ಸಾಮರ್ಥ್ಯ ಅಲ್ಲ, ಅದು ದೇವರದ್ದೇ ವಿಶಿಷ್ಟವಾದ ಒಂದು ಸನ್ನಿಧಾನ ಅನ್ನೋ ಎಚ್ಚರಿಕೆ ನಮ್ಗೆ ಯಾವತ್ತು ಬೇಕು. ನಾವೇನು ನನ್ನ ಬುದ್ಧಿವಂತಿಕೆಯಿಂದ ಮಾಡ್ಬಿಟ್ಟೆ, ನನ್ನ ಸಂಪತ್ತಿನಿಂದ ಮಾಡ್ಬಿಟ್ಟೆ, ನನ್ನ ಶಕ್ತಿಯಿಂದ ಮಾಡ್ಬಿಟ್ಟೆ ಅಂತ ಎಂಬ ಅಹಂಕಾರ ನಮ್ಗೆ ಯಾವತ್ತಿರಬಾರದು. ನಮ್ಮಿಂದ ಏನೇ ಆದ್ರೂ, ನಮ್ಮಲ್ಲಿ ಏನೇ ಒಂದು ಎಕ್ಸ್ಕ್ಲೂಸಿವ್ ಗುಣಗಳಿದ್ರು ಕೂಡ, ವಿಶಿಷ್ಟವಾದ ಶಕ್ತಿ ಸಾಮರ್ಥ್ಯಗಳಿದ್ರು ಕೂಡ, ಅದೆಲ್ಲವೂ ಕೂಡ ದೇವರು ನಮ್ಮಲ್ಲಿ ಕೂತು ಆ ಶಕ್ತಿಯನ್ನ ಕೊಟ್ಟಿದ್ದಾನೆ ಹೊರತು ಯಾವುದೂ ಕೂಡ ನಮ್ಮ ಸ್ವಂತದ್ದಲ್ಲ ಎಂಬುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ನೃಷು. ಶ್ರೀಕೃಷ್ಣಾರ್ಪಣ.